ವಿರುದ್ಧದ ಸಮರಕ್ಕೆ ಬೆಂಗಳೂರೇ ಭೂಮಿಕೆ. ಫ್ರೀಡಂ ಪಾರ್ಕ್ನಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಹೈ ಡ್ರಾಮಾ ನಡೆಸಿದ್ರು. ಚುನಾವಣಾ ಆಯೋಗದ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ರು. ಪೊಲೀಸ್ ಬ್ಯಾರಿಕೇಡ್ ಮೇಲೆ ಹತ್ತಿ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ರು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ಒಂದಷ್ಟು ಸಂಘರ್ಷ ಕೂಡ ಉಂಟಾಯಿತು. देश में आंदोलन करेंगे, इसी के साथ मिलकर बीजेपी सरकार बना रही है, ये नहीं चलेगा। गणेश को इलेक्शन कमिश्नर है, बीजेपी का दलाल है, बीजेपी का पीए बन के बैकडोर एंट्रीज में गलत काम करा रहा है। देश के लोकतंत्र को कमजोर नहीं होने देंगे। ये देश के संविधान को, देश के लोकतंत्र को कमजोर नहीं होने देंगे। ये लड़ाई लड़ेंगे। हमारे पूर्व ने भी अंग्रेजों के खिलाफ लड़ा थी, हम भी इन चोरों के डाउन 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 डाउन। ಏನು ಬಿಹಾರದಲ್ಲಿ ಗೆದ್ದಿದ್ದಾರೆ, ಅದು ಏನ್ ಶಾಶ್ವತ ಅಲ್ಲ. ಬಿಜೆಪಿ ಅವರಿಗೆ ಕಾಂಗ್ರೆಸ್ ಏನ್ ಸತ್ತಿಲ್ಲ. ಮತ್ತೆ ಹೋರಾಟ ಮಾಡಿ ಮತ್ತೆ ಕಾಂಗ್ರೆಸ್ ಪಕ್ಷ ಸಂವಿಧಾನ ಉಳಿಸೋ ರೀತಿಯಲ್ಲಿ ಚುನಾವಣೆ ಮುಖಾಂತರ ಗೆಲ್ತೀವಿ, ಸರ್ಕಾರ ಮಾಡ್ತೀವಿ ಅಂತ ಹೇಳಿ ಇಚ್ಛೆ ಪಡ್ತಾರೆ. ಅಮಿತ್ ಶಾ ಮೋದಿಗಳು ಈ ಓಟ್ ಚುನಾವಣೆಯ ಗೆದ್ದಿರುವಂತ ಕ್ರಿಮಿನಲ್ಗಳು ಅಮಿತ್ ಶಾ ಮತ್ತೆ ಮೋದಿ ಅವರು. ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಕಾಂಗ್ರೆಸ್ ಕಾರ್ಯಕರ್ತರು ಹೈ ಡ್ರಾಮಾ ಕ್ರಿಯೇಟ್ ಮಾಡಿದಂಥದ್ದು ನಡೀತು ಇವತ್ತು. ಅವರ ಆರೋಪಗಳ ಲಿಸ್ಟ್ ಏನು ಅಂದ್ರೆ, ಸುಮ್ಮನೆ ಬಿಜೆಪಿ ಗೆದ್ದಿದೆ ಹಾಗಾಗಿ ಚುನಾವಣಾ ಆಯೋಗ ಬಿಜೆಪಿಯ ಜೊತೆಗಿದೆ ಅಂತ ಹೇಳ್ತಾ ಇದ್ದಾರಾ, ಅಥವಾ ಪ್ರೂಫ್ ಏನು? ಹಂಗೆ ಹೇಳೋದಕ್ಕೆ ಏನು ಆಧಾರ? ಆನ್ ವಾಟ್ ಗ್ರೌಂಡ್ಸ್ ಅವರು ಈ ಆರೋಪವನ್ನ ಮಾಡ್ತಾ ಇದ್ದಾರೆ? ಬಸವರಾಜ್, ಮತ್ತು ಇವತ್ತು ಏನೆಲ್ಲ ಹೈ ಡ್ರಾಮಾ ನಡೀತು? ಈಗ ಮುಂದಿನ ತಂತ್ರ ಪ್ರತಿತಂತ್ರ ಏನು ಕಾಂಗ್ರೆಸ್ದು? ಖಂಡಿತ ಶ್ರೀಲಕ್ಷ್ಮಿ, ಈ ಹಿಂದೆ ಪ್ರತಿ ಬಾರಿ ಚುನಾವಣೆ ಆದಂತ ಸಂದರ್ಭದಲ್ಲಿ ಇವಿಎಂಗಳ ಮೇಲೆ ಆರೋಪವನ್ನು ಕಾಂಗ್ರೆಸ್ ಮಾಡ್ತಾ ಇತ್ತು. ಆದ್ರೆ ಈ ಲೋಕಸಭಾ ಚುನಾವಣೆ ಮುಗಿದ ಬಳಿಕ ಮತಗಳ್ಳತನದ ಆರೋಪವನ್ನು ಮಾಡ್ತಾ ಇದೆ, ವೋಟ್ ಚೋರಿ ಆಗಿದೆ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಾ ಇದೆ. ಮತ್ತು ಬೆಂಗಳೂರನ್ನ ಮುಖ್ಯ ವೇದಿಕೆಯನ್ನಾಗಿ ಮಾಡಿಕೊಂಡು ಕಾಂಗ್ರೆಸ್ ಈಗ ಹೋರಾಟಕ್ಕೆ ಧುಮುಕಿರ್ತಕ್ಕಂಥದ್ದನ್ನು ನೀವು ಗಮನಿಸಬಹುದು. ಬೆಂಗಳೂರಿನಲ್ಲಿ ಮತಗಳ್ಳತನ ಆಗಿದೆ ಅನ್ನುವಂಥದ್ದನ್ನು ರಾಹುಲ್ ಗಾಂಧಿ ಅವರು ಈ ಹಿಂದೆ ಬಂದು ಪ್ರತಿಭಟನೆಯನ್ನು ಮಾಡಿದ್ರು. ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದ ಸಮಾವೇಶವನ್ನು ಮಾಡಿ ಚುನಾವಣಾ ಆಯೋಗಕ್ಕೆ ಹೋಗಿ ನಾವು ಮನವಿ ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ರು. ಆದ್ರೆ ಚುನಾವಣಾ ಆಯೋಗಕ್ಕೆ ಅವ್ರು ಹೋಗದೆ ಅಫಿಡೇವಿಟ್ ಕೊಡಬೇಕು ಅನ್ನುವಂಥ ಚುನಾವಣಾ ಆಯೋಗ ಒಂದು ಯಾವಾಗ ಸೂಚನೆ ಕೊಡ್ತೋ ಆಗ ಅವರು ಹೋಗದೆ ಪಲಾಯನವಾದವನ್ನು ಮಾಡಿದ್ರು. ಇದಾದ ಬಳಿಕ ನಿನ್ನೆ ಬಿಹಾರ ಚುನಾವಣೆ ಮುಗಿದಿದೆ. ಬಿಹಾರ ಚುನಾವಣೆಯಲ್ಲಿ ವ್ಯಾಪಕವಾದಂತಹ ಬೆಂಬಲ NDA ಮೈತ್ರಿಕೂಟಕ್ಕೆ ಸಿಕ್ಕಿರ್ತಕ್ಕಂಥದ್ದು. ಇದು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲೋ ಒಂದ್ ಕಡೆ ಧೃತಿಗಡಿಸಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೀಗಾಗಿ ಇದನ್ನ ಹೋರಾಟ ಇನ್ನಷ್ಟು ತೀವ್ರವಾಗಿ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರಕ್ಕೆ ಕಾಂಗ್ರೆಸ್ ಬಂದಂತೆ ಕಾಣಿಸ್ತಾ ಇದೆ. ನಿನ್ನೆ ಬಿಹಾರ ಚುನಾವಣೆ ಮುಗಿದ ಬಳಿಕ ಇವತ್ತು ಬೆಳಗ್ಗೆ ಯೂತ್ ಕಾಂಗ್ರೆಸ್ ವತಿಯಿಂದ ರಾಷ್ಟ್ರ ಮಟ್ಟದ ಒಂದು ಹೋರಾಟವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಚುನಾವಣಾ ಆಯೋಗಕ್ಕೆ ಮುತ್ತಿಗೆ ಹಾಕಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆದ್ರೆ ಪೊಲೀಸರು ಇದಕ್ಕೆ ಮುನ್ನೆಚ್ಚರಿಕಾ ಕ್ರಮವಾಗಿ ಒಂದಷ್ಟು ಬಂದೋಬಸ್ತನ್ನು ಮಾಡಿದ್ರ ಕಾರಣಕ್ಕಾಗಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಒಂದು ತಡೆಯುವಲ್ಲಿ ಪೊಲೀಸರು ಕೂಡ ಯಶಸ್ವಿಯಾಗಿದ್ದಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ಕೂಡ ಇದನ್ನ ತೀವ್ರವಾಗಿ ದೇಶಾದ್ಯಂತ ಮತಗಳ್ಳತನದ ವಿರುದ್ಧ ಮತ್ತು ಬಿಹಾರ ಚುನಾವಣೆಯಲ್ಲೇ ಆಗಿರ್ತಕ್ಕಂತಹ ಒಂದು ಫಲಿತಾಂಶ ಏನಿದೆ ಅದನ್ನ ಇನ್ನಷ್ಟು ವ್ಯಾಪಕವಾದಂತಹ ಹೋರಾಟವನ್ನು ಮಾಡುವ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದ್ದಂತೆ ಕಾಣಿಸ್ತಾ ಇದೆ. ಇದರ ಅನ್ವಯ ನಿನ್ನೆ ರಾಹುಲ್ ಗಾಂಧಿ ಅವರು ದೆಹಲಿಗೆ ಆಗಮಿಸಿ ಇವತ್ತು ಬೆಳಗ್ಗೆ ಸಭೆಯನ್ನು ನಡೆಸಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಒಂದಷ್ಟು ಸೂಚನೆ ಕೊಟ್ಟಿದ್ದಾರೆ ಎನ್ನುವಂತ ಮಾಹಿತಿಗಳಿದ್ದಾವೆ. ಮುಂದಿನ ದಿನಗಳಲ್ಲಿ ಕರ್ನಾಟಕಕ್ಕೂ ಕೂಡ ರಾಹುಲ್ ಗಾಂಧಿ ಅವರು ಆಗಮಿಸುವರಿದ್ದಾರೆ. ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮುಖ್ಯ ವೇದಿಕೆಯನ್ನಾಗಿ ಮಾಡಿಕೊಂಡು ರಾಷ್ಟ್ರ ಮಟ್ಟಕ್ಕೆ ಒಂದಷ್ಟು ಸಂದೇಶವನ್ನು ಕೊಡೋದು, ದೊಡ್ಡ ಮಟ್ಟದ ಮತಗಳ್ಳತನ ಆಗ್ತಾನೆ ಇದೆ, ನಾವು ಚುನಾವಣಾ ಆಯೋಗದ ವಿರುದ್ಧ ಹೋರಾಟವನ್ನು ಮುಂದುವರಿಸ್ತೇವೆ ಅನ್ನುವಂಥದ್ದು ಹಿಂದೆ ಇವಿಎಂ ಮೂಲಕ ಆರೋಪ ಮಾಡ್ತಾ ಇದ್ರು. ಈಗ ನೇರವಾಗಿ ಚುನಾವಣಾ ಆಯೋಗದ ವಿರುದ್ಧವೇ ಹರಿಹಾಯ್ತಾ ಇರ್ತಕ್ಕಂಥದ್ದು ನೀವು ಗಮನಿಸಬಹುದು. ಚುನಾವಣಾ ಆಯೋಗದ ಗೆಲುವು ಅನ್ನುವಂಥ ಮಾತುಗಳನ್ನ ಎಲ್ಲಾ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಇದು ಬಿಜೆಪಿ ಗೆಲುವಲ್ಲ, ಚುನಾವಣಾ ಆಯೋಗ ಶಾಮೀಲಾಗಿದೆ ಅನ್ನುವಂಥ ಗಂಭೀರವಾದಂಥ ಆರೋಪ ಮಾಡ್ತಾ ಇದ್ದಾರೆ. ಇದೇ ಅಜೆಂಡಾವನ್ನ ರಾಷ್ಟ್ರವ್ಯಾಪಿ ಫಿಕ್ಸ್ ಮಾಡೋಕೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ಕರ್ನಾಟಕದಿಂದ ಆರಂಭವಾಗುವ ಎಲ್ಲಾ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿ ಬಸವರಾಜ್, ನಿಂಬುದ ವಿರುದ್ಧದ ಸಮರಕ್ಕೆ
ಬೆಂಗಳೂರೇ ಭೂಮಿಕೆ ಫ್ರೀಡಂ ಪಾರ್ಕ್ನಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಹೈ ಡ್ರಾಮಾ ನಡೆಸಿದ್ರು. ಚುನಾವಣಾ ಆಯೋಗದ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ರು. ಪೊಲೀಸ್ ಬ್ಯಾರಿಕೇಡ್ ಮೇಲೆ ಹತ್ತಿ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ರು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ಒಂದಷ್ಟು ಸಂಘರ್ಷ ಕೂಡ ಉಂಟಾಯಿತು. देश में आंदोलन करेंगे, इसी के साथ मिलकर बीजेपी सरकार बना रही है, ये नहीं चलेगा। गणेश जो इलेक्शन कमिश्नर है, बीजेपी का दलाल है, बीजेपी का पीए बन के बैकडोर एंट्रीज में गलत काम करा रहा है। देश के लोकतंत्र को कमजोर नहीं होने देंगे। ये देश के संविधान को, देश के लोकतंत्र को कमजोर नहीं होने देंगे। ये लड़ाई लड़ेंगे। हमारे पूर्वजों ने भी अंग्रेजों के खिलाफ लड़ा थी, हम भी इन चोरों के डाउन 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 ಏನು ಬಿಹಾರದಲ್ಲಿ ಗೆದ್ದಿದ್ದಾರೆ, ಅದು ಏನ್ ಶಾಶ್ವತ ಅಲ್ಲ. ಬಿಜೆಪಿ ಅವರಿಗೆ ಕಾಂಗ್ರೆಸ್ ಏನ್ ಸತ್ತಿಲ್ಲ. ಮತ್ತೆ ಹೋರಾಟ ಮಾಡಿ ಮತ್ತೆ ಕಾಂಗ್ರೆಸ್ ಪಕ್ಷ ಸಂವಿಧಾನ ಉಳಿಸೋ ರೀತಿಯಲ್ಲಿ ಚುನಾವಣೆ ಮುಖಾಂತರ ಗೆಲ್ತೀವಿ, ಸರ್ಕಾರ ಮಾಡೇ ಮಾಡ್ತೀವಿ ಅಂತ ಹೇಳಿ ಕಿಚ್ಚ ಪಡ್ತಾರೆ. ಅಮಿತ್ ಶಾ ಮೋದಿಗಳು ಈ ಓಟ್ ಚುನಾವಣೆಯ ಗೆದ್ದಿರುವಂತ ಕ್ರಿಮಿನಲ್ಗಳು ಅಮಿತ್ ಶಾ ಮತ್ತೆ ಮೋದಿ ಅವರು. ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಕಾಂಗ್ರೆಸ್ ಕಾರ್ಯಕರ್ತರು ಹೈ ಡ್ರಾಮಾ ಕ್ರಿಯೇಟ್ ಮಾಡಿದಂಥದ್ದು ನಡೀತು ಇವತ್ತು. ಅವರ ಆರೋಪಗಳ ಲಿಸ್ಟ್ ಏನು ಅಂದ್ರೆ, ಸುಮ್ಮನೆ ಬಿಜೆಪಿ ಗೆದ್ದಿದೆ ಹಾಗಾಗಿ ಚುನಾವಣಾ ಆಯೋಗ ಬಿಜೆಪಿಯ ಜೊತೆಗಿದೆ ಅಂತ ಹೇಳ್ತಾ ಇದ್ದಾರಾ, ಅಥವಾ ಪ್ರೂಫ್ ಏನು? ಹಂಗೆ ಹೇಳೋದಕ್ಕೆ ಏನು ಆಧಾರ? ಆನ್ ವಾಟ್ ಗ್ರೌಂಡ್ಸ್ ಅವರು ಈ ಆರೋಪವನ್ನ ಮಾಡ್ತಾ ಇದ್ದಾರೆ? ಬಸವರಾಜ್, ಮತ್ತು ಇವತ್ತು ಏನೆಲ್ಲ ಹೈ ಡ್ರಾಮಾ ನಡೀತು? ಈಗ ಮುಂದಿನ ತಂತ್ರ ಪ್ರತಿತಂತ್ರ ಏನು ಕಾಂಗ್ರೆಸ್ದು? ಖಂಡಿತ ಶ್ರೀಲಕ್ಷ್ಮಿ, ಈ ಹಿಂದೆ ಪ್ರತಿ ಬಾರಿ ಚುನಾವಣೆ ಆದಂತ ಸಂದರ್ಭದಲ್ಲಿ ಇವಿಎಂಗಳ ಮೇಲೆ ಆರೋಪವನ್ನು ಕಾಂಗ್ರೆಸ್ ಮಾಡ್ತಾ ಇತ್ತು. ಆದ್ರೆ ಈ ಲೋಕಸಭಾ ಚುನಾವಣೆ ಮುಗಿದ ಬಳಿಕ ಮತಗಳ್ಳತನದ ಆರೋಪವನ್ನು ಮಾಡ್ತಾ ಇದೆ, ವೋಟ್ ಚೋರಿ ಆಗಿದೆ ಅನ್ನುವಂತ ಒಂದು ಆರೋಪವನ್ನು ಮಾಡ್ತಾ ಇದೆ. ಮತ್ತು ಬೆಂಗಳೂರನ್ನ ಮುಖ್ಯ ವೇದಿಕೆಯನ್ನಾಗಿ ಮಾಡಿಕೊಂಡು ಕಾಂಗ್ರೆಸ್ ಈಗ ಹೋರಾಟಕ್ಕೆ ಧುಮುಕಿರ್ತಕ್ಕಂಥದ್ದನ್ನ ನೀವು ಗಮನಿಸಬಹುದು. ಬೆಂಗಳೂರಿನಲ್ಲಿ ಮತಗಳ್ಳತನ ಆಗಿದೆ ಅನ್ನುವಂಥದ್ದನ್ನ ರಾಹುಲ್ ಗಾಂಧಿ ಅವರು ಈ ಹಿಂದೆ ಬಂದು ಪ್ರತಿಭಟನೆಯನ್ನ ಮಾಡಿದ್ರು. ಫ್ರೀಡಂ ಪಾರ್ಕ್ ನಲ್ಲಿ ದೊಡ್ಡ ಮಟ್ಟದ ಸಮಾವೇಶವನ್ನು ಮಾಡಿ ಚುನಾವಣಾ ಆಯೋಗಕ್ಕೆ ಹೋಗಿ ನಾವು ಮನವಿ ಕೊಡ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಚುನಾವಣಾ ಆಯೋಗಕ್ಕೆ ಅವ್ರು ಹೋಗದೆ ಅಫಿಡೇವಿಟ್ ಕೊಡಬೇಕು ಅನ್ನುವಂತ ಚುನಾವಣಾ ಆಯೋಗ ಒಂದು ಯಾವಾಗ ಸೂಚನೆ ಕೊಡ್ತೋ ಆಗ ಅವರು ಹೋಗದೆ ಪಲಾಯನವಾದವನ್ನು ಮಾಡಿದ್ರು. ಇದಾದ ಬಳಿಕ ನಿನ್ನೆ ಬಿಹಾರ ಚುನಾವಣೆ ಮುಗಿದಿದೆ. ಬಿಹಾರ ಚುನಾವಣೆಯಲ್ಲಿ ವ್ಯಾಪಕವಾದಂತಹ ಬೆಂಬಲ NDA ಮೈತ್ರಿಕೂಟಕ್ಕೆ ಸಿಕ್ಕಿರ್ತಕ್ಕಂಥದ್ದು. ಇದು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲೋ ಒಂದ್ ಕಡೆ ಧೃತಿಗಡಿಸಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೀಗಾಗಿ ಇದನ್ನ ಹೋರಾಟ ಇನ್ನಷ್ಟು ತೀವ್ರವಾಗಿ ಮಾಡಬೇಕು ಅನ್ನುವಂತ ಲೆಕ್ಕಾಚಾರಕ್ಕೆ ಕಾಂಗ್ರೆಸ್ ಬಂದಂತೆ ಕಾಣಿಸ್ತಾ ಇದೆ. ನಿನ್ನೆ ಬಿಹಾರ ಚುನಾವಣೆ ಮುಗಿದ ಬಳಿಕ ಇವತ್ತು ಬೆಳಗ್ಗೆ ಯೂತ್ ಕಾಂಗ್ರೆಸ್ ವತಿಯಿಂದ ರಾಷ್ಟ್ರ ಮಟ್ಟದ ಒಂದು ಹೋರಾಟವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಚುನಾವಣಾ ಆಯೋಗಕ್ಕೆ ಮುತ್ತಿಗೆ ಹಾಕಬೇಕು ಅನ್ನುವಂತ ಉದ್ದೇಶದಿಂದ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆದ್ರೆ ಪೊಲೀಸರು ಇದಕ್ಕೆ ಮುನ್ನೆಚ್ಚರಿಕಾ ಕ್ರಮವಾಗಿ ಒಂದಷ್ಟು ಬಂದೋಬಸ್ತನ್ನು ಮಾಡಿದ್ರ ಕಾರಣಕ್ಕಾಗಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಒಂದು ತಡೆಯುವಲ್ಲಿ ಪೊಲೀಸರು ಕೂಡ ಯಶಸ್ವಿಯಾಗಿದ್ದಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ಕೂಡ ಇದನ್ನ ತೀವ್ರವಾಗಿ ದೇಶಾದ್ಯಂತ ಮತಗಳ್ಳತನದ ವಿರುದ್ಧ ಮತ್ತು ಬಿಹಾರ ಚುನಾವಣೆಯಲ್ಲೇ ಆಗಿರ್ತಕ್ಕಂತಹ ಒಂದು ಫಲಿತಾಂಶ ಏನಿದೆ ಅದನ್ನ ಇನ್ನಷ್ಟು ವ್ಯಾಪಕವಾದಂತಹ ಹೋರಾಟವನ್ನು ಮಾಡುವ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದ್ದಂತೆ ಕಾಣಿಸ್ತಾ ಇದೆ. ಇದರ ಅನ್ವಯ ನಿನ್ನೆ ರಾಹುಲ್ ಗಾಂಧಿ ಅವರು ದೆಹಲಿಗೆ ಆಗಮಿಸಿ ಇವತ್ತು ಬೆಳಗ್ಗೆ ಸಭೆಯನ್ನು ನಡೆಸಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಒಂದಷ್ಟು ಸೂಚನೆ ಕೊಟ್ಟಿದ್ದಾರೆ ಎನ್ನುವಂತ ಮಾಹಿತಿಗಳಿದ್ದಾವೆ. ಮುಂದಿನ ದಿನಗಳಲ್ಲಿ ಕರ್ನಾಟಕಕ್ಕೂ ಕೂಡ ರಾಹುಲ್ ಗಾಂಧಿ ಅವರು ಆಗಮಿಸುವರಿದ್ದಾರೆ. ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮುಖ್ಯ ವೇದಿಕೆಯನ್ನಾಗಿ ಮಾಡಿಕೊಂಡು ರಾಷ್ಟ್ರ ಮಟ್ಟಕ್ಕೆ ಒಂದಷ್ಟು ಸಂದೇಶವನ್ನು ಕೊಡೋದು. ದೊಡ್ಡ ಮಟ್ಟದ ಮತಗಳ್ಳತನ ಆಗ್ತಾನೆ ಇದೆ, ನಾವು ಚುನಾವಣಾ ಆಯೋಗದ ವಿರುದ್ಧ ಹೋರಾಟವನ್ನು ಮುಂದುವರಿಸ್ತೇವೆ ಅನ್ನುವಂಥದ್ದು ಹಿಂದೆ ಇವಿಎಂ ಮೂಲಕ ಆರೋಪ ಮಾಡ್ತಾ ಇದ್ರು. ಈಗ ನೇರವಾಗಿ ಚುನಾವಣಾ ಆಯೋಗದ ವಿರುದ್ಧವೇ ಹರಿಹಾಯ್ತಾ ಇರ್ತಕ್ಕಂಥದ್ದು ನೀವು ಗಮನಿಸಬಹುದು. ಚುನಾವಣಾ ಆಯೋಗದ ಗೆಲುವು ಅನ್ನುವಂಥ ಮಾತುಗಳನ್ನ ಎಲ್ಲಾ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಇದು ಬಿಜೆಪಿ ಗೆಲುವಲ್ಲ, ಚುನಾವಣಾ ಆಯೋಗ ಶಾಮೀಲಾಗಿದೆ ಅನ್ನುವಂಥ ಗಂಭೀರವಾದಂಥ ಆರೋಪ ಮಾಡ್ತಾ ಇದ್ದಾರೆ. ಇದೇ ಅಜೆಂಡಾವನ್ನ ರಾಷ್ಟ್ರವ್ಯಾಪಿ ಫಿಕ್ಸ್ ಮಾಡೋಕೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ಕರ್ನಾಟಕದಿಂದ ಆರಂಭವಾಗುವ ಎಲ್ಲಾ ಲಕ್ಷಣಗಳು ಗೋಚರಿಸ್ತಾ ಇದಾವೆ. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿ ಬಸವರಾಜ್.